ಒಂದ್ ಟೈಮಲ್ಲಿ ಹೇಳ್ದೆ ಕೇಳ್ದೆ ರೂಮಿಗೆ ಬಂದಿದ್ದಕ್ಕೆ ಇವಳ ಗಂಡ ಎಷ್ಟು ಎಗರಾಡ್ದ. ಇವಳು ಸೀರೆ ಮುಟ್ಟಿದ್ದಕ್ಕೆ ಎಷ್ಟು ಕೂಗಾಡಿದ್ದ. ಈಗ ನೋಡು, ಈಗ ಇವಳು ನನ್ನ ಸೇವೆ ಮಾಡ್ತಿದ್ದಾಳೆ. ಇನ್ನೊಂದು ಸ್ವಲ್ಪ ದಿನ ಇವಳ ಕೈಯಲ್ಲೇ ಕಾಲು ಒತ್ತಿಸ್ಕೊಳ್ತೀನಿ. ಅಣ್ಣ, ಸುಸ್ತಾಗ್ತಿದ್ಯಾ? ಈಗ ತಾನೇ ರಿಕವರಿ ಆಗ್ತಿದ್ಯಾ? ಸ್ವಲ್ಪ ರೆಸ್ಟ್ ಮಾಡ್ಬೇಕು ತಾನೆ. ಸುಮ್ಮನೆ ಜಾಗಿಂಗ್ ಬರೋ ಅವಶ್ಯಕತೆ ಇರಲಿಲ್ಲ. ಡಿಸ್ಚಾರ್ಜ್ ಆಗಿ ನೆಕ್ಸ್ಟ್ ಡೇ ಇಂದಾನೆ ಜಾಗಿಂಗ್ ಮಾಡಕ್ ಶುರು ಮಾಡಿಬಿಟ್ಟೆ. ಹಾ, ಈ ಸಾಹಸಕ್ಕೆಲ್ಲ ಕೈ ಹಾಕಿದ್ರೆ ಮತ್ತೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ನೋಡು. ಹೆಲ್ತ್ ಈಗ ನಾರ್ಮಲ್ ಆಗೇ ಇದೆ, ಸ್ವಲ್ಪ ವೀಕ್ನೆಸ್ ಇದೆ ಅಷ್ಟೇ. ಹಾಗಂತ ಜಾಗಿಂಗ್ ಮಾಡದೆ ಸುಮ್ಮನೆ ಇದ್ಬಿಟ್ರೆ ಹೊಟ್ಟೆ ಬಂದ್ಬಿಡುತ್ತೆ ಅಷ್ಟೇ. ಓ, ಕರೆಕ್ಟ್ ಅಲ್ವಪ್ಪ. ಈ ಟೈಮಲ್ಲಿ ನೀನು ಹೊಟ್ಟೆನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಈಗ ಬೇರೆ ಮದುವೆ ಗಂಡು. ಯಾಕಣ್ಣ, ಮದುವೆ ಅಂದ ತಕ್ಷಣ ಮುಖ ಬಾಡೋಯ್ತು? ಏನಿಲ್ಲ, ಬಾ. ಸೇವಂತಿ, ಏನ್ ಮಾಡ್ತಿದ್ಯಾ? ನಿನ್ ತಲೆ ಸರಿ ಇಲ್ವಾ? ಯಾಕತ್ತೆ? ಏನ್ ಯಾಕತ್ತೆ? ಆ ಬಟ್ಟೆ ಬಿಡು, ಹೋಗು ಅಡ್ಗೆ ಕೆಲಸ ನೋಡ್ಕೊ ಹೋಗು. ಅಲ್ಲ ಅತ್ತೆ, ಅದು ಮೀರಾ ಬಟ್ಟೆ ಐರನ್ ಮಾಡ್ಬೇಕು ಅಂದ್ಲು. ನೀನ್ ಯಾಕೆ ಅದನ್ನೆಲ್ಲ ಮಾಡ್ಬೇಕು? ಯಾಕೆ ಅವಳು ಕೈ ಇಲ್ವಾ ಅಥವಾ ಆ ಕೈ ಕೆಲಸ ಮಾಡ್ತಿಲ್ವಾ? ಆಂಟಿ, ನಾನಿನ್ನೂ ಸ್ನಾನ ಮಾಡಿಲ್ಲ. ಪರವಾಗಿಲ್ಲ, ಐರನ್ ಮಾಡ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗು. ಬಟ್ ನನಗ್ ಲೇಟ್ ಆಗ್ತಿದೆ ಆಂಟಿ. ಮೀರಾ, ಲೇಟ್ ಆಗ್ತಿದೆ ಅಂತ ಇವಳ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದಾ?